ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ. ಏನಕ್ಕೆ ಈ ರಸ್ತೆ ಮಾತ್ರ ಮಾಡ್ದಿರಾ ಪೆಂಡಿಂಗ್ ಇಟ್ಟಿರೋದು ಏನಕ್ಕೆ? ಅದು ಅವ್ರಿಗೆ ಗೊತ್ತಿರ್ಬೇಕು, ಸರ್ಕಾರಕ್ಕೆ, ನಮ್ಗೆ ಏನು ಗೊತ್ತಾಗುತ್ತೆ. ಯಾರು ಶಾಸಕರು ಯಾರು? ಶಾಸಕರು ಯಾರು? ಇನ್ನು ಪ್ರದೀಪ್ ಈಶ್ವರ್ ಅವರೇ ನಗರ ಎಷ್ಟು ದೂರ ಆಗುತ್ತೆ ಇಲ್ಲಿಂದ? ಸರ್ ಇಲ್ಲಿಂದ ಏನು ಇನ್ನೊಂದು ಒಂದು ಅರ್ಧ ಕಿಲೋಮೀಟರ್ ಆಗ್ಬೋದು ಸರ್ ಅಷ್ಟೇ. ಅಲ್ಲ ಪಕ್ಕದಲ್ಲೇ ನಗರದಲ್ಲೇ ಇದೆ, ಈ ರಸ್ತೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಅವ್ರ ಕಣ್ಣು ಕಾಣಿಸಿಲ್ಲ ಅನ್ಸುತ್ತೆ ಸರ್. ಧನ್ಯವಾದಗಳು. ಕೇಳಿ ಫಸ್ಟ್ ಅವರು ಯಾರು ಅಧಿಕಾರಿಗಳಿದ್ದಾರೆ ಏನು ಹೇಳ್ತಾ ಇದ್ರೆ ನೀವು ಬಂದು ಈ ರೋಡಲ್ಲಿ ಓಡಾಡಕ್ಕೆ, ಈ ಓಡಾಡಿದ್ರೆ ಯಾರು ಮಾಡಿಲ್ಲ. 20 ವರ್ಷದಿಂದ ಇದೆ ಕೂಡ. ಏನಕ್ಕೆ ಏನ್ ಸಮಸ್ಯೆ ಆಗಿದೆ ಅಂತ ಮಾಡೋದಕ್ಕೆ ಅವ್ರಿಗೆ ಏನ್ ಮಾಡಕ್ಕೆ ಆಗ್ತಾ ಇಲ್ಲ ಅಷ್ಟೇ ಅವ್ರ ಕೈಯಲ್ಲಿ, ಬೇರೆ ಇನ್ನೇನಿಲ್ಲ, ಮಾಡಕ್ ಆಗ್ತಾ ಇಲ್ಲ. ಅವ್ರಿಗೆ ಜವಾಬ್ದಾರಿ ಇವ್ರು ಬಂದಾಗೂ ಜವಾಬ್ದಾರಿ ಆಗಿಲ್ಲ. ಅಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಹೋಗಿ ಪ್ರತಿನಿಧಿಗಳಾಗಿ ಜನಪ್ರತಿನಿಧಿಗಳು ಬಂದು ಕೆಲಸ ಮಾಡಿದ್ರೆ ಶಾಸಕರು ಇವ್ರಿಬ್ರು ಕಿತ್ತಾಕ್ಬಿಟ್ಟು ಬೇರೆಯವ್ರು ಹೊಸ ಅಷ್ಟೇ. ಸುಧಾಕರ್ ಸರಿ ಇಲ್ಲ, ಪ್ರತಿನಿಧಿಗಳು ಧನ್ಯವಾದಗಳು. ಮಾಡ್ತಾ ಇದ್ದಾರೆ. ಇದು ಏಕ್ಸ ಎಲ್ಲ ಗುಲಿಗಳು ಮಿತ್ತಿಗಳು ಅಲ್ಲ ಎಷ್ಟು ವರ್ಷದಿಂದ ಇದೆ ಇದು ತರನೇ? ಸುಮಾರು ವರ್ಷಗಳಿಂದ ಹಂಗೆ ಯಾಕೆ ಇದು ಮಾಡ್ತಾ ಇಲ್ಲ? ಏನನ್ನೋದು ಗೊತ್ತಿಲ್ಲ ನಮ್ಗೆ. ಹಾಕಂತಾರೆ ಯಾರನ್ನ ಕೇಳಕ್ ಹೋದ್ರೆ ಇನ್ನ ಮಾಡಿಲ್ಲ ಅಂತಾರೆ. ಅಲ್ಲ ಇಲ್ಲಿ ಶಾಸಕರು ಏನಂತ ಹೇಳ್ತಾರೆ? ಶಾಸಕರು ಅವರು ಏನ್ ಹೇಳ್ತಾರೆ, ಮಾಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ ಅವರು. ಅಲ್ಲ ಹಳ್ಳಿಗಳ ಕಡೆ ಎಲ್ಲ ಮಾಡ್ತಾ ಇದೀವಿ, ಕೋಟ್ಯಾಂತರ ರೂಪಾಯಿ ಎಲ್ಲಿ ಈ ರೋಡ್ಗಳೇ ಮಾಡ್ತಾರಲ್ಲ, ಎಲ್ಲಿ ನೋಡ್ರಿ ಅದೇ ತರ ಇದ್ದಾರೆ. ಅನುದಾನ ತಂದಿದೀವಿ ಅಂತ ಹೇಳ್ತಾರೆ. ಏನಿಲ್ಲ ಸರ್, ಎಲ್ಲ ಮಾತ್ರ ಸುಳ್ಳು ಹೇಳ್ತಾ ಇದಾರೆ ಎಲ್ಲ. ಏನ್ ರೋಡ್ ನೋಡ್ಬೇಕು ಏಕ್ಸ ಅದೇ ಸರ್, ಬರಕ್ಕೆ ಬೇಜಾರು. ಯಾರು ಈ ಕ್ಷೇತ್ರ ಶಾಸಕರು ಯಾರು? ಈಶ್ವರು, ಪ್ರದೀಪ್ ಈಶ್ವರ್. ಏನೆಲ್ಲಕ್ಕೆ ಇಷ್ಟಪಡ್ತೀರಾ ಪ್ರದೀಪ್ ಈಶ್ವರ್ ಅವರಿಗೆ? ನೀವು ಬಂಗಾರ ಕೇಳಿದ್ರ, ಚಿನ್ನ ಕೇಳಿದ್ರ, ಬೆಳ್ಳಿ ಕೇಳಿದ್ರ? ನೀವು ಕೇಳ್ತಾ ಇರೋದು ರಸ್ತೆ. ಪ್ರದೀಪ್ ಈಶ್ವರರೇ, ನಾವು ಇಲ್ಲಿ ಕಂದವಾರ ರೋಡು ಓಡಾಡಕ್ ಆಗ್ತಾ ಇಲ್ಲ, ನಮ್ಗೆ ಶಾನ ಅನುಕೂಲ ಆಗಿದೆ. ರೈತರು ಬಿದೋತಾ ಇರ್ತಾರೆ ಗಾಡಿಗಳಲ್ಲಿ, ಮಳೆ ಇದ್ರೆ ಹೋಗಕ್ ಆಗ್ತಾ ಇಲ್ಲ, ಬರಕ್ ಆಗ್ತಾ ಇಲ್ಲ, ಶಾನ ಅನನುಕೂಲ ಆಗಿದೆ. ಅದರಿಂದ ನೀವು ಇದ್ರ ಮೇಲೆ ಗಮನ ಇಟ್ಟು ಏನಾದ್ರೂ ಒಂದು ತಗೊಳ್ಬೇಕು, ರೋಡು ರೆಡಿ ಕಾರ್ಯಕ್ರಮ ತಗೊಬೇಕು ಅಂತ ಹೇಳಿ ನಿಮ್ಮಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀರಿ. ಎಷ್ಟು ವರ್ಷದಿಂದ ಇದೆ ರಸ್ತೆ ಇದು? ಸುಮಾರು ಒಂದು 15-20 ವರ್ಷದಿಂದ ಇದೆ. ಅಲ್ಲ ಇಲ್ಲಿಂದ ಚಿಕ್ಕಬಳ್ಳಾಪುರ ನಗರ ಎಷ್ಟು ದೂರ ಆಗುತ್ತೆ? ಎಲ್ಲ ಒಂದು ಸ್ವಲ್ಪ ದೂರ ಅಷ್ಟೇ, 1 ಕಿಲೋಮೀಟರ್. 1 ಕಿಲೋಮೀಟರ್ ಅಲ್ಲ, ಪಕ್ಕದಲ್ಲಿ ಇರೋಂಥದ್ದು ಇದು ನಗರನೇ? ಇದು ನಗರನೇ. ನಗರ ಅಭಿವೃದ್ಧಿ ಇದಕ್ಕೆ ಸೇರುವಂತದ್ದು ಜಾಗ. ನಂದಿ ರೋಡ್ನಿಂದ ಅಲ್ಲಿ ನಂದಿಯಿಂದ ಆಚೆ ಚೆನ್ನಾಗದ ರೋಡು, ಅಲ್ಲಿಂದ ಈಚೆ ಕಂದವಾರಿಂದ ಈಚೆ ಎಲ್ಲ ಗುಣಿಗಳೇ ಮಿಟ್ಟುಗಳು. ಮಳೆ ಬಂತಂದ್ರೆ ಈ ರೋಡೇ ಮಾಡ್ತಿರೋದಕ್ಕೆ ಏನಾದ್ರು ಸಮಸ್ಯೆ ಆಗ್ತಿದೆ ಅವ್ರಿಗೆ? ಯಾರು ಸರ್? ಶಾಸಕರಿಗೆ ಏನು ಅಲ್ಲ, ಅವ್ರು ಮೊದಲು ಮಾಡ್ಬೇಕು ಅಂತ ಆದ್ರು, ಏನು ತಿರುಗೇನು ಅವ್ರು ಕಿತಾಪತಿ ಮಾಡ್ಕೊಂಡವ್ರು ಗೊತ್ತಿಲ್ಲ ಸರ್. ಸರಿ ಮುದ್ದೇನೆ ಅಲ್ಲ ಎಷ್ಟು ವರ್ಷ ಆಯ್ತು ಈ ರಸ್ತೆ ಮಾಡಿಸಿ ನೀವು ನೋಡ್ದಂಗೆ? ಒಂದು 10-15 ವರ್ಷದಿಂದ ಹಿಂಗೆ ಇದೆ. ನಗರದಲ್ಲೇ ಇದೆ ರಸ್ತೆ ಇದು? ಅಲ್ಲ ನಗರ ಪಕ್ಕದಲ್ಲೇ ಇದೆ, ಚಿಕ್ಕಬಳ್ಳಾಪುರ ನಗರದಲ್ಲೇ ಇದೆ. ಅಲ್ಲ ಇದು ಮಳೆ ಬಂದ್ರೆ ಇಲ್ಲಿ ಓಡಾಡಕ್ಕೆ ಆಗಲ್ಲ. ಅದೇ ಈ ಕೆರೆ ನೀರು ಬಂದು ಎಲ್ಲ ಇದರಲ್ಲಿ ಇದೇ ಆಗುತ್ತೆ, ಓಡಾಡಕ್ಕಾಗಲ್ಲ. ಶಾರ್ಟ್ ಕಟ್ ಇದು. ಹೌದೌದು. ಅಲ್ಲಿ ಸುತ್ತಾಕೊಂಡು ಬರೋಕ್ಕಾಗಲ್ಲ, ಎಲ್ಲ ಜನ ಎಲ್ಲ ಹಿಂಗೆ ಬರೋದು. ಒಂದು ಕಾಂಕ್ರೀಟ್ ರೋಡನ್ನು ಮಾಡಬೇಕಾಗುತ್ತೆ. ಅಲ್ಲ ರಾತ್ರಿ ಹೊತ್ತು ಇಲ್ಲಿ ಬೀದಿ ದೀಪಗಳಂತೂ ಕಾಣಿಸೋದೇ ಇಲ್ಲ, ನಾವು ನೋಡಿದ್ವಿ ಅಲ್ಲಿಂದ. ಇಲ್ಲ, ಲೈಟ್ಗಳು ಇಲ್ಲ, ಏನಿಲ್ಲ ಸರ್. ರಾತ್ರಿ ಹೊತ್ತು ಓಡಾಡಕ್ಕೂ ಆಗಲ್ಲ. ಓಕೆ ಓಕೆ. ಈಗ ಶಾರ್ಟ್ ಕಟ್ ಇದು, ಸುಮಾರು ವರ್ಷಗಳಿಂದ ಓಡಾಡ್ತೀವಲ್ಲ, ಏನು ಬಂದ್ರೂ ಇಲ್ಲಿ ಕತ್ಲು. ಅಲ್ಲ ಈ ಮುಖಾಂತರ ಇಲ್ಲಿನ ಅಧಿಕಾರಿಗಳಿಗಾಗ್ಲಿ, ಶಾಸಕರಿಗಾಗ್ಲಿ, ಜನಪ್ರತಿನಿಧಿಗಳಿಗಾಗ್ಲಿ ಏನಂತ ಹೇಳಕ್ ಇಷ್ಟಪಡ್ತೀರಾ ನೀವು? ಆದಷ್ಟು ಬೇಗ ಇದು ಕಾಂಕ್ರೀಟ್ ರೋಡ್ ಮಾಡಿಸಿದ್ರೆ ಜನಗಳಿಗೆ ಒಳ್ಳೇದು. ನೀರು ಜೋಗ ನೀರು ಬರ್ತಾ ಇರ್ತದೆ. ಬೇಕು ಅಂತ ತಾರ್ ಹಾಕ್ತಾರೆ, ತಿರ್ಗಾ ಕಿತ್ತೋಗ್ಲಿ ಅಂತ ಹೋಗ್ತದೆ. ಟಾರ್ ಹಾಕಿದ್ರೆ ಇರಲ್ಲ ಸರ್, ಏನಿದ್ರು ಸಿಮೆಂಟ್ ರೋಡ್ ಆಗ್ತದೆ. ಹೊಸ ಬಿಲ್ಲು ರಸ್ತೆ ಎಲ್ಲ ಮಾಡಿಸೋದು ಒಳ್ಳೇದೇ. ನಿಮ್ಮ ಪಾರ್ಟಿಯಿಂದ ಹಂಗೆ ಎಚ್ಚೆತ್ತು ಮಾಡಿಸಿ ಸರ್, ಜನಗಳಿಗೆ ಒಳ್ಳೇದಾಗುತ್ತೆ. ಹೌದೌದು. ಈ ಸುತ್ತಮುತ್ತ ಎಲ್ಲ ಇದೆ, ಹಿಂಗೆ ಬರಬೇಕು, ಯಾರು ಹಂಗೆ ಹೋಗಲ್ಲ. ಸರಿ ಸರ್, ಧನ್ಯವಾದಗಳು ಸರ್. ನಿಮ್ಮ ಅಭಿಪ್ರಾಯ? ನಮ್ಮ ಹತ್ರ ಬಂದು ಓಟ್ ಕೇಳಂತೂ ಮುಖ ಇಟ್ಕೊಂಡಿಲ್ಲ ಅವರು. ನೀವು ಇದೇ ತಾಲೂಕವರ ಸರ್? ಇದೇ ತಾಲೂಕು, ನಂದೇ ಹೋಬಳಿಯವರೇ. ಏನಂತ ಹೇಳ್ತೀರಾ ಶಾಸಕರ ಬಗ್ಗೆ? ನಿಮ್ಮೂರಲ್ಲಿ ಪ್ರಚಾರ ಅಲ್ಲ ಇದು, ನಾವು ರಸ್ತೆನ ತೋರಿಸ್ತಾ ಇರೋದು ಜನಕ್ಕೆ. ಕರ್ನಾಟಕದ ಜನ ನೋಡ್ತಾರೆ ಇದರಲ್ಲಿ. ಅಲ್ಲ ನಿಮ್ದು ಯಾವ ಊರು? ಅಲ್ಲಿ ಅಲ್ಲ, ಅಲ್ಲಿ ರಸ್ತೆಗಳು, ಚರಂಡಿಗಳು, ಬೀದಿ ದೀಪಗಳೆಲ್ಲ ಸಮರ್ಪಕವಾಗಿದಾವ? ಏನು ಹಿಂದೆ ಕಾಲದಾಗ ಆಗಿರೋದು ಅಷ್ಟೇ. ಸುಧಾಕರ್ ಅವ್ರು ಏನ್ ಮಾಡಿದ್ರು ಅದೇ ಇದೆ ಅಷ್ಟೇ ಐತೆ. ಅಲ್ಲ ಎಲೆಕ್ಷನ್ ಮುಂಚೆ ಅವ್ರ ಮುಖ ನೋಡಿರೋದು. ಅಲ್ಲ ಪ್ರದೀಪ್ ಈಶ್ವರ್ ಅವರು ಹೇಳ್ತಾರೆ, ಕರ್ನಾಟಕ ಸುದ್ದಿಗಳೆಲ್ಲ ಮಾತಾಡ್ತಾರೆ, ದೊಡ್ಡ ದೊಡ್ಡ ರಾಜಕಾರಣಿಗಳ ಬಗ್ಗೆ ಎಲ್ಲ ಮಾತಾಡ್ತಾರೆ. ಚಿಕ್ಕಬಳ್ಳಾಪುರ ಸಿಂಗಾಪುರ ಮಾಡ್ತೀನಿ ಅಂತ ಹೇಳ್ತಾರೆ. ಮಾಡ್ತಾರೆ ಏನಕ್ಕೆ ಮಾಡ್ತಾರೆ? ಅವ್ರ ಜಾಬ್ ಸಿಂಗಾಪುರ ಮಾಡ್ಕೊಂತಾರೆ ಅಷ್ಟೇ. ಅವ್ರ ಜಾಬ್ ಸಿಂಗಾಪುರ ಮಾಡ್ಕೊಳಕ್ ರೆಡಿ ಇರ್ತಾರೆ. ಓಕೆ ಓಕೆ. ಈಗ ಕೆಲವು ವಿಡಿಯೋಗಳಲ್ಲಿ ನೋಡ್ತಾ ಇದ್ದೀವಿ, ನಾನು ಆ ಹಳ್ಳಿಗೆ ನಾನು ಅಷ್ಟು ಕೋಟಿ ಅನುದಾನ ಕೊಟ್ಟಿದ್ದೀನಿ, ಇಷ್ಟು ಅನುದಾನ ಹಾಕಿದ್ದೀನಿ ಅಂತ ಕೆಲವರು ಸಾರ್ವಜನಿಕರು ಹೇಳ್ತಾರೆ. ನಮ್ಗೆ ರಸ್ತೆನೇ ಇರ್ಲಿಲ್ಲ, ರಸ್ತೆ ಮಾಡ್ಕೊಟ್ಟಿದ್ದಾರೆ ಅಂತ. ನಿಮ್ಗೆ ಯಾಕೆ ಹಾಕೊಟ್ಟಿಲ್ಲ?
ಪ್ರತ್ಯಕ್ಷ ಸಾಕ್ಷಿ ಇದೆ ನೋಡ್ರಿ, ಹಾ. ಪ್ರತ್ಯಕ್ಷ ಸಾಕ್ಷಿ. ಅದು ಒಂದು ಹಳ್ಳಿಯಲ್ಲೆಲ್ಲ ಮಾಡ್ಬೇಕಾಗಿರೋದು. ಸಾಯಂಕಾಲ ಮಕ್ಕಳು ಟ್ಯೂಷನ್ ಕರ್ಕೊಂಡ್ ಬರ್ತೀನಿ, ನಾನು ಇಲ್ಲೇ ನಾನೇ ಬಿದ್ದೀನಿ ಸ್ಲಿಪ್ ಆಗಿ. ಸ್ವಲ್ಪ ನೀರು ಒಬ್ಬರೆಲ್ಲ ಬಿದ್ದಿರೋದು ಸುಮಾರು ಜನ ಅಂಗವಿಕಲರು ಆಗವ್ರೆ. ಮಕ್ಳು ಎಷ್ಟು ಜನ ಬೀಳ್ತಾರೆ ಗೊತ್ತಾಗಿರೋದು. ಅಲ್ಲ, ಅಂಗವಿಕಲರು ಆಗಿ ಸುಮಾರು ಜನ ಬಿದ್ದಿದ್ದವ್ರಿ ಇದು ಮೆಡಿಕಲ್ ಕಾಲೇಜ್ ಇದೇ ರಸ್ತೆಯಲ್ಲಿ ಇದೆ ಅಲ್ವಾ? ಮುದ್ದೇನಹಳ್ಳಿಗೆ ಹೋಗುವಂಥದ್ದು ಇದೇ ರಸ್ತೆಯಲ್ಲಿ ಹೋಗ್ಬೇಕು. ದೊಡ್ಡಬಳ್ಳಾಪುರ ಹೋಗ್ಬೇಕು ಅಂದ್ರೆ ಇದೇ ರಸ್ತೆಯಲ್ಲಿ ಹೋಗ್ಬೇಕು. ದೊಡ್ಡಬಳ್ಳಾಪುರ ರಸ್ತೆ ಇದು ಇಂಪಾರ್ಟೆಂಟ್ ಹಾಸ್ಪಿಟ್ಲ್. ಹೌದೌದು, ಎಂತೆಂತ ರೋಗಿಗಳು ಬರ್ತಾರೆ, ನಿಜ ನಿಜ. ಎಷ್ಟು ಆಂಬುಲೆನ್ಸ್ಗಳು ಓಡಾಡ್ತವೆ. ಗರ್ಭಿಣಿಯರಾಗಿರ್ಬೋದು, ಇಲ್ಲ ರೋಗಿಗಳಾಗಿರ್ಬೋದು, ಪ್ರತಿಯೊಬ್ಬರಿಗೂ ಇದು ಅವಶ್ಯಕತೆ ಇರೋದು. ನಿಜ ನಿಜ. ಅಂತ ರೋಡೇ ಒಂದು ಗಮನಕ್ಕೆ ಅವ್ರಿಗೆ ತಗೊಂಡಿಲ್ಲ ಅಂದ್ರೆ ಒಬ್ಬ ಜನಪ್ರತಿನಿಧಿಯಾಗಿ ಇನ್ನೇನು ಕೆಲಸ ಮಾಡ್ತಾರೆ ಅನ್ನೋದು ನಮ್ಮ ಪ್ರಶ್ನೆ. ಹೌದೌದು, ನಿಮ್ಮಂಥವರೆಲ್ಲ ಹೇಳ್ಬೇಕು. ಧನ್ಯವಾದಗಳು ಸರ್ ನಿಮ್ಮ ಅಭಿಪ್ರಾಯಕ್ಕೆ. ಪ್ರದೀಪ್ ಮಾತಾಗಿ ಹೇಳಿದ್ರೆ ಅಲ್ಲ, ಕೆಲಸ ಮಾಡಿ ತೋರಿಸ್ಬೇಕು, ಕೆಲಸ ಮಾಡಿ ತೋರಿಸ್ಬೇಕು. ನೋಡೋಣ. ಮನೆ ಬಿದ್ದೆ ಅಂದ್ರೆ ಅವತ್ತು ಯಾರು ನೋಡ್ಲಿಲ್ಲ ನಾನು. ಸುಮಾರು ಒಂದು 20-25 ರೂಪಾಯಿ ಸರಕು. ರೈತರು ನೀವು? ಅಲ್ಲ, 20-25 ಸಾವಿರ ರೂಪಾಯಿ ಸರಕು ಹಾಳಾಗೋಯ್ತು. ಲೈಟುಗಳು ಬೇರೆ ಇಲ್ಲ, ಯಾವುದೂ ಇಲ್ಲ ಸರ್. ಬಗ್ಗೆ ಏನಾದ್ರು ಮಾತಾಡ್ತೀರಾ? ರಸ್ತೆ ಬಗ್ಗೆ ಏನಾದ್ರು ಹೇಳಿ. ಅನಾನುಕೂಲ ಆಗಿದೆ, ಬೇರೆ ರಸ್ತೆ ಕಾಮಗಾರಿ ಮಾಡಿದ್ರೆ ಚೆನ್ನಾಗಿರ್ತೈತೆ, ಓಡಾಡಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ. ಗಾಡಿ ಸ್ವಲ್ಪ ಆಫ್ ಮಾಡೋಕ್ಕಾಗತ್ತಾ? ಹಾಂ, ಸರಿ ಓಕೆ ಓಟ್ ಬನ್ನಿ. ಸುಮಾರು ತಿಂಗಳೇ ಇದೆ ಸರ್. ಹಾಂ. ಎಷ್ಟು ವರ್ಷ ಆಯ್ತಿದೆ ಈ ರಸ್ತೆ ಮಾಡಿ? ಸರ್, ಇದು ಸುಮಾರು 10 ವರ್ಷ ಹಿಂದೆನೇ ಮಾಡಿರೋದು. ಇಲ್ಲ, ಸರ್ಕಾರಿ ಅಧಿಕಾರಿಗಳಿಗೆ ಮತ್ತು ಶಾಸಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನ್ ಹೇಳಕ್ಕೆ, ಅವರು ಗಮನಕ್ಕೆ ಹಾಕಿರ್ತಾರೆ, ನಮಗ್ ಮುಂದೆನೂ ಹಾಕಿರ್ತಾರೆ, ಅವ್ರು ಏನ್ ಮಾಡಿದ್ರು ಮಾಡ್ತಾ ಇಲ್ಲ ಸರ್. ಅಲ್ಲ, ಇದೇ ರಸ್ತೆಯಲ್ಲಿ ಓಡಾಡ್ಬೇಕಲ್ಲ, ಶಾಸಕರು ಇದೇ ರಸ್ತೆಯಲ್ಲಿ ಓಡಾಡ್ಬೇಕು. ಹೋಗ್ಬೇಕು ಸರ್. ಇದು ಅನುಕೂಲ ಆಗಿದೆ, ಮಾಡ್ಬೇಕಂತ ಅವ್ರಿಗೂ ಇಟ್ಟಿರ್ಬೇಕು, ಗಮನದಲ್ಲಿರ್ಬೇಕು. ಸರ್ಕಾರಕ್ಕೆ ಮನವಿ ಮಾಡಿ ಸರ್. ಓಕೆ. ಬಂಧುಗಳೇ, ನೋಡ್ತಾ ಇರ್ಬೋದು ನೀವು, ಸಾಕಷ್ಟು ಸಾರ್ವಜನಿಕರನ್ನ ಮಾತಾಡ್ಸಿದ್ವಿ ಈ ರಸ್ತೆ ಬಗ್ಗೆ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ತಾಲೂಕು ನಗರದಿಂದ ಸುಮಾರು ಅರ್ಧ ಕಿಲೋಮೀಟರ್ ದೂರ ಇರ್ತಕ್ಕಂಥದ್ದು. ಅರ್ಧ ಕಿಲೋಮೀಟರ್ ರಸ್ತೆನೇ ಈ ಥರ ಹದಗೆಟ್ಕೊಂಡಿದ್ದಾರೆ. ಇನ್ನು ತಾಲೂಕಿನಾದ್ಯಂತ ಯಾವ ಮಟ್ಟಕ್ಕೆ ಚಿಕ್ಕಬಳ್ಳಾಪುರನ ಇವರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂತ ಈ ಮೂಲಕ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ. ಇದೇ ರಸ್ತೆಯಲ್ಲಿ ಸುಮಾರು ಹಳ್ಳಿಗಳಿಂದ ಬಂದಂತಹ ಸಾರ್ವಜನಿಕರು ಅವರವರ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಸರ್ಕಾರಿ ಸಾರ್ವಜನಿಕರು ಓಡಾಡೋಂಥ ರಸ್ತೆ ಇದು. ನೀವು ನೋಡ್ತಾ ಇರ್ಬೋದು ಸರ್ಕಾರಿ ಬಸ್ಸು ಯಾವ ರೀತಿ ಓಡಾಡ್ತಾ ಇದೆ ಅಂತ. ಸಮರ್ಪಕವಾದ ರಸ್ತೆ ಕೊಟ್ರೆ ಬಸ್ಗಳೆಲ್ಲ ಹಾಳಾಗ್ತಾ ಇದೆ. ಇಲ್ಲಿ ಲಕ್ಷಾಂತರ ರೂಪಾಯಿ ಸುರಿದಿರ್ತಾರೆ, ಸಾರ್ವಜನಿಕರ ದುಡ್ಡು. ರಸ್ತೆನೇ ಸರಿ ಇಲ್ಲ ಅಂತ ಹೇಳಿದ್ರೆ ಇನ್ನು ಗಾಡಿಗಳು ಯಾವ ಥರ ಸುಸಜ್ಜಿತವಾಗಿರ್ತವೆ ಅಂತ ನೀವು ನೋಡ್ಬೋದು. ಮಣ್ಣಾಕಿದ್ದಾರೆ ಗುಣಿಗಳಿಗೆಲ್ಲನೂ. ನಾಚಿಕೆ ಆಗಬೇಕು ಇಲ್ಲಿ ಇರ್ತಕ್ಕಂಥ ಶಾಸಕರಿಗೆ, ಜನಪ್ರತಿನಿಧಿಗಳಿಗೆ, ಸರ್ಕಾರಿ ಅಧಿಕಾರಿಗಳಿಗೆ. ಚಿಕ್ಕಬಳ್ಳಾಪುರ ನಗರ ಇದು ಯಾವುದೋ ಕುಗ್ರಾಮ ಅಲ್ಲ. ಚಿಕ್ಕಬಳ್ಳಾಪುರ ನಗರದ ಮಡ್ಲಲ್ಲಿ ಇರ್ತಕ್ಕಂಥ ಕಂದವಾರ ಅನ್ನೋಂಥ ಗ್ರಾಮ ನೀವು ನೋಡ್ಬೋದು. ಇದೆ ಚಿಕ್ಕಬಳ್ಳಾಪುರ ನಗರ. ಒಂದು ರಸ್ತೆ ಮಾಡೋದಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ಮೇಲೆ ನೀವು ಶಾಸಕರಾಗಿದ್ಕೊಂಡು, ಸರ್ಕಾರಿ ಅಧಿಕಾರಿಗಳಾಗಿದ್ಕೊಂಡು ವ್ಯರ್ಥ. ದಯವಿಟ್ಟು ಈ ರಸ್ತೆನ ಮುಂದಿನಿಂದೆಲ್ಲಾದ್ರೂ ರೆಡಿ ಮಾಡ್ತೀರಾ ಅಂತ ಈ ಮೂಲಕ ನಿಮಗೆ ತಿಳಿಸೋಕೆ ಇಷ್ಟಪಡ್ತೀನಿ. ನೀವು ನೋಡ್ತಾ ಇರ್ಬೋದು ಸಾಕಷ್ಟು ಜನ ಶಾಲಾ ಮಕ್ಕಳನ್ನ ಕರ್ಕೊಂಡು ಪೋಷಕರು ಹೋಗ್ತಾ ಇದ್ದಾರೆ. ಸುಮಾರು ಜನ ಈ ರಸ್ತೆಯಲ್ಲಿ ಬಿದ್ದು ಕೈಕಾಲು ಕಳ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ನಮ್ದೂರು ಕಂದವಾರನೇ. ಏನಾಗಿ ಹೇಳಕ್ ಇಷ್ಟಪಡ್ತೀರಾ ಈ ರಸ್ತೆ ನೋಡ್ಕೊಂಡು ನೀವು? ಸರ್, ರಸ್ತೆ ನೋಡಿದ್ರೆ ನಮ್ಗೆ ಬೇಜಾರಾಗ್ತದೆ. ನಿಮ್ಮೂರಲ್ಲೂ ಬಂದಿದ್ದೀವಿ, ನಿಮ್ಮೂರಲ್ಲೂ ಸೇಮ್ ಇದೇ ತರನೇ ಇದೆ. ಹೆಚ್ಚು ಕಮ್ಮಿ 2 ಕಿಲೋಮೀಟರ್ ಇಂದ ರಸ್ತೆ ಇದೇ ತರನೇ ಇದೆ. ರಸ್ತೆನೂ ಚೆನ್ನಾಗಿಲ್ಲ, ನಾವು ಓಡಾಡಕ್ಕೂ ಆಗಲ್ಲ. ಜಾಸ್ತಿ ಜನ ಬಿದ್ದೋಗಿದ್ದಾರೆ, ಜಾಸ್ತಿ ಜನ ಪಾಪ ಕೈ ಕಾಲೆಲ್ಲ ಮುರಿದಾಕೊಂಡಿದ್ದಾರೆ. ನಗರಸಭೆಗೆ ಸೇರುತ್ತಲ್ಲ ಇದು? ಸರ್, ನಗರಸಭೆ ಒಂದಂತಾರೆ, ಒಬ್ರು PWಗೆ ಸೇರಿದಾರ. ಅಲ್ಲ, PW ನಿಮ್ಮೂರಿಂದ ಆಚೆಗೆ PW ಇಲಾಖೆಗೆ ಸೇರುತ್ತೆ. ಏನಾಗ್ತದೆ, ಅವರು ಇಬ್ರು ಇದರಿಂದ ಇದಾಗ್ತಾ ಇಲ್ಲ. ಒಂದು ಸತಿ ಶಾಂಕ್ಷನ್ ಮಾಡಿ ಅಂತ ಹೇಳಿದ್ರು MLA ಸಾಹೇಬ್ರು.
ತಿರ್ಗಾ ಅದು ಆಗಿಲ್ಲ ಏನಿಲ್ಲ. ಏನ್ ಹೇಳಕ್ ಇಷ್ಟಪಡ್ತೀರಾ ಈಗ ಸರ್ಕಾರಿ ಅಧಿಕಾರಿಗಳಿಗೆ ಹಾಗೆ ಸರ್, ಇದು ಸರ್ಕಾರಿ ಅದು ಏನಂದ್ರೆ ಇಷ್ಟಪಡ್ತೀವಿ ನಾವು ಅಂದ್ರೆ ಇದು ರಸ್ತೆ ಸರಿ ಮಾಡ್ಕೊಂಡು ಸಾಕು ನಮ್ಗೆ. ಅವರು ರಸ್ತೆ ನಮ್ಗೆ ಸರಿ ಮಾಡಿಕೊಟ್ರೆ ಸಾಕು ಅಷ್ಟೇ. ಸರಿ ಸರಿ ಸರ್, ಧನ್ಯವಾದಗಳು ಸರ್ ನಿಮ್ಮ ಅಭಿಪ್ರಾಯಕ್ಕೆ. ಹೋಗ್ಲಿಲ್ಲ ಅಂತವ್ರನ್ನೆಲ್ಲ ಕತೆ ಕಟ್ಕೊಂಡ್ರೆ ಇಷ್ಟೇ ಕತೆ. ಯಾಕೆ ಹತ್ರ ಹೇಳ್ತೀರಾ? ಯಾಕೆ ಹತ್ರ ಹೇಳ್ತೀರಾ? ರಸ್ತೆ ಕೂಡ ಮಾಡಿಲ್ಲ ಅಂದ್ರೆ ನಿಮ್ದು ಯಾವ ಊರು ಸರ್? ನಮ್ ಕಂದವಾರ ಇಲ್ಲೇ ಇದೇ ಊರೇ, ಇದೇ ಊರಿನ ಗ್ರಾಮಸ್ಥರೇ. ನಿಮ್ಮೂರ ರಸ್ತೆನೇ ಈ ತರ ಹದಗೆಟ್ಟೋಗಿದೆ. ಬೇರೆ ದಿನ ನೋಡ್ತಾರೆ. ಕೇಳಲ್ವಾ ಇಲ್ಲಿನ ಶಾಸಕರನ್ನ ನೀವು? ಹೇಳಿದ್ದಾಯ್ತು, ಅವರೆಲ್ಲ ಕಾಣ್ಸೋದೇ ಇಲ್ಲ ಅಸಲಿಗೆ. ಬರೋದೇ ಇಲ್ಲ ಅಲ್ಲ, ಅವ್ರಿಗೆ ಎದ್ದು 3 ವರ್ಷ ಆಗಿದೆ, ಒಂದಿನ ಬಂದಿಲ್ಲ ನಿಮ್ಮೂರ್ಗೆ? ನಮ್ಮೂರ್ ಕಡೆನೇ, ನಮ್ಮೂರಕ್ಕೆ ಇವಾಗ ಬಂದೇ ಇಲ್ಲ. ಏನಕ್ಕೆ, ಏನ್ ಸಮಾಚಾರ? ಏನಕ್ಕೂ ಬಂದೇ ಇಲ್ಲ. ಅಲ್ಲ, ಮತ ಕೇಳಕ್ ಮಾತ್ರ ಊರೂರು ಮನೆಗೆ ಬಂದು ಕೇಳ್ತಾರೆ. ಬಂದಿದ್ರು ಅಷ್ಟೇ, ಅಷ್ಟು ಬಿಟ್ರೆ ಈ ಕಡೆ ಬಂದೇ ಇಲ್ಲ. ನಾವೇ ನಾವ್ ಎತ್ತಿನ ಗಡಿಯಲ್ಲೆಲ್ಲ ಹೊಡೆಯೋಗಿ ನಾವೇ ಮಣ್ಣು ಹಾಕೊಂಡು ನಾವೇ ರೆಡಿ ಮಾಡ್ಕೊಂತ ಇದ್ದೀವಿ. ಸಾರ್ವಜನಿಕರೇ ನೀವೇ ಮಣ್ಣು ಹಾಕ್ತೀರಿ ಇದನ್ನೆಲ್ಲ? ಇದರಲ್ಲಿ ಫೇಸ್ಬುಕ್ ಲೈವ್ ಅಲ್ಲೆಲ್ಲ ಹೇಳ್ತಾ ಇರ್ತಾರೆ. ಮಾತು ಹೇಳೋದಕ್ಕೆ ನಾನು ಹೇಳ್ಬೋದು, ನಾನು 150 ಕೋಟಿ ಮಾಡಿದ್ದೀನಿ ಅಂತ. ಇಲ್ಲಿ ಹೇಳೋದು ಮಾಡೋರು ಬೇಕಲ್ಲ. ಹಳ್ಳಿ ಹಳ್ಳಿಗೂ ಭೇಟಿ ಮಾಡಿದ್ದೀನಿ. ಹಳ್ಳಿಗಳ ಅದೇ ಯಾವ ಹಳ್ಳಿ ಬೇಕೋ, ಎಲ್ಲಿ ಏನ್ ಬಂದಿರ್ತದೋ ಆ ಹಳ್ಳಿಗೆ ಹೋಗಿರ್ತಾರೆ, ನೋಡಿರ್ತಾರೆ. ಅವ್ರಿಗೆ ಏನ್ ಇದ್ದಿರ್ತದೋ. ಅಲ್ಲ, ದೂರನೂ ಇಲ್ಲ, ನಗರ ಪಕ್ಕದಲ್ಲೇ ಇದೆ. ನಗರ ಪಕ್ಕದಲ್ಲೇ ಅಲ್ಲೇ ಇದ್ದಿದ್ದು ಅವ್ರ ಮನೇನು. ಇವಾಗ ಅವಲೇ 6 ತಿಂಗಳು ವರ್ಷದಿಂದ ಖಾಲಿ ಮಾಡಿದ್ರು. ಇದೆ ಕಂದವಾರ ಪಕ್ಕದಲ್ಲಿ ಇದ್ದಿದ್ದಾ? ಪಕ್ಕದಲ್ಲೇ ಇದ್ದಿದ್ದು, ಪಕ್ಕದಲ್ಲೇ ಇದ್ದಿದ್ದು ಖಾಲಿ ಮಾಡಿದ್ರು. ರಸ್ತೆ ಮಾಡ್ಕೊಡಕ್ಕಾಗಿಲ್ಲ ಅಂತ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರೆ ಅವ್ರ ನಂಬರಿಗೆ 3 ಮನೆ. ಹೌದು. ಇದು ಸಾರ್ವಜನಿಕರ ಅಭಿಪ್ರಾಯ. ನೋಡ್ರಿ ಸ್ವಾಮಿ, ಲಕ್ಷಾಂತರ ಬಂಡವಾಳ ಹಾಕಿರ್ತಾರೆ ಕಾರು ಬೈಕ್ಗಳಿಗೆ. ಈ ತರ ರಸ್ತೆ ಹದಗೆಟ್ಟು ಹೋದ್ರೆ